ಇದು ನಮ್ಮ ಇಂದಿನ ಕಥೆ ಮಗನೇ. ನಾನು ಇನ್ನು ಮುಂದೆ ನಿನ್ನ ಕೈಗೊಂಬೆಯಲ್ಲ. ಬೆಳಿಗ್ಗೆ ಚಹಾ ಮತ್ತು ಉಪಾಹಾರ ಸೇವಿಸಿದ ನಂತರ ದಣಿದಿದ್ದ ಸುಧಾಜಿ ಹಾಸಿಗೆಯ ಮೇಲೆ ಮಲಗಿ ತನ್ನ ಮುಂದೆ ತನ್ನ ಗಂಡನ ಚಿತ್ರವನ್ನು ನೋಡುತ್ತಾ ನಿದ್ರಿಸಲು ಪ್ರಾರಂಭಿಸಿದಳು. ನೀನು ಹೋಗಿ 5 ವರ್ಷಗಳಾಗಿವೆ ಮತ್ತು ನಾವೆಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾ ತಮಾಷೆ ಮಾಡುತ್ತಿದ್ದಾಗ ನಿನ್ನೆಯಂತೆ ತೋರುತ್ತದೆ. ಅದರ ಬಗ್ಗೆ ಯೋಚಿಸುತ್ತಾ ನಾನು ಅವನ ಕಣ್ಣುಗಳಲ್ಲಿನ ಮಿನುಗುವಿಕೆಯಿಂದ ಅವನ ಕಣ್ಣುಗಳನ್ನು ಹುಡುಕುತ್ತಲೇ ಇದ್ದೆ. ಅವನು ಚೆನ್ನಾಗಿ ಕುಳಿತಿದ್ದನು. ಇದ್ದಕ್ಕಿದ್ದಂತೆ ಅವನಿಗೆ ತಲೆತಿರುಗುವಿಕೆ ಬರಲು ಪ್ರಾರಂಭಿಸಿತು. ಅವನು ಆಸ್ಪತ್ರೆಗೆ ಹೋಗುತ್ತಿದ್ದನು. ಅವನನ್ನು ಕಾರಿನಲ್ಲಿ ಕರೆದೊಯ್ಯುವಾಗಲೂ ನನ್ನ ಕೈ ಅವನ ಕೈಯ ಮೇಲೆ ಬಿದ್ದಿತು ಮತ್ತು ನಾವು ಆಸ್ಪತ್ರೆ ತಲುಪುವ ಮೊದಲು ನನ್ನ ಕೈಯ ಮೇಲಿನ ಅವನ ಹಿಡಿತ ಸಡಿಲವಾಯಿತು ಮತ್ತು ಅವನು ಉಸಿರಾಟವನ್ನು ನಿಲ್ಲಿಸಿದನು. ಅವನಿಗೆ ಹೃದಯಾಘಾತವಾಯಿತು ಮತ್ತು ನನ್ನನ್ನು ಬಿಟ್ಟು ಹೋದನು. ಸುಧಾಜಿಯ ಹೃದಯದಲ್ಲಿನ ನೋವು ಕಣ್ಣೀರಿನ ರೂಪದಲ್ಲಿ ಹೊರಬರಲು ಪ್ರಾರಂಭಿಸಿತು. ಅವಳು ನಿರಂತರವಾಗಿ ಅವನ ಚಿತ್ರವನ್ನು ನೋಡುತ್ತಿದ್ದಳು. ಅಷ್ಟರಲ್ಲಿ ಅವರ ಒಬ್ಬನೇ ಮಗ ಸಂಜೀವ್ ಬಂದು, ಅಮ್ಮ, ನಾನು ಇವತ್ತು ತುಂಬಾ ಸುಸ್ತಾಗಿದ್ದೇನೆ. ನನ್ನ ಆಫೀಸ್ ತುಂಬಾ ದೂರದಲ್ಲಿದೆ. ನಾನು ಪ್ರತಿದಿನ 2 ಗಂಟೆಗಳ ಕಾಲ ಇಲ್ಲಿಗೆ ಹೋಗಿ ಬರುತ್ತೇನೆ. ಆಫೀಸ್ ಹತ್ತಿರ ಮನೆ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದೇನೆ. ನಿನಗೆ ಸರಿ ಅನಿಸಿದ್ದು ಏನು ಮಗನೇ? ನನಗೆ ಯಾವುದೇ ಅಭ್ಯಂತರವಿಲ್ಲ. ಹಾಗಾದರೆ, ತಾಯಿ, ನಾನು ಒಂದು ಮನೆ ಖರೀದಿಸಿದ್ದೇನೆ. ನಾನು ನೋಡಿದ್ದೇನೆ. ಆದರೆ ಮಗನೇ, ಏನಾದರೂ ಸಮಸ್ಯೆ ಇದೆಯೇ? ನೀನು ಏನು ಮಾಡುತ್ತಿದ್ದೀಯಾ ತಾಯಿ? ನನಗೆ 10 ಲಕ್ಷ ರೂಪಾಯಿ ಕೊರತೆಯಿದೆ. ಅಷ್ಟರಲ್ಲಿ ಸಂಜೀವ್ ಅವರ ಪತ್ನಿ ಅನಿತಾ, ಹಾಗಾದರೆ ಏನು? ಹಣ ಹೊಂದಿಸೋಣ. ಯಾವುದೇ ತೊಂದರೆ ಇಲ್ಲ ಮಗನೇ, ನಾನು ಹಣ ಸಂಪಾದಿಸಲು ಖಂಡಿತವಾಗಿಯೂ ಫೇಸ್ಬುಕ್ ಮಾಡುತ್ತೇನೆ ಎಂದು ಹೇಳಿದರು. ಸುಧಾಜಿ ತಾಯಿಯ ಮಾತುಗಳನ್ನು ಕೇಳಿ ಸಂಜೀವ್ ಮತ್ತು ಅವರ ಪತ್ನಿ ಅನಿತಾ ಅವರ ಮುಖದಲ್ಲಿ ನಗು ಕಾಣಿಸಿಕೊಂಡಿತು. ಸ್ವಲ್ಪ ಸಮಯದ ನಂತರ ಸಂಜೀವ್ ಅವರೊಂದಿಗೆ ಒಂದು ಪೆಟ್ಟಿಗೆ ಸಿಹಿತಿಂಡಿಗಳು ಮತ್ತು ಕುಷ್ಕಾವನ್ನು ತಂದರು. ತಾಯಿ ಅನಿತಾ, ಇದನ್ನು ತೆಗೆದುಕೊಂಡು ಏನಾದರೂ ಸಿಹಿ ತಿನ್ನಿರಿ. ನಾನು ಆ ಫ್ಲಾಟ್ ಖರೀದಿಸಿದ್ದೇನೆ. ನಾವು 1 ತಿಂಗಳ ನಂತರವೇ ಸ್ಥಳಾಂತರಗೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಇದಕ್ಕೆ ಸುಧಾಜಿ ಸಂತೋಷದಿಂದ ಹೇಳಿದರು, ಸರಿ ಮಗನೇ, ಸರ್, ನಾವು ಸಮಾಜದೊಂದಿಗೆ ಸ್ಥಳಾಂತರಗೊಳ್ಳಬೇಕಾಗುತ್ತದೆ. ಆದ್ದರಿಂದ ಸ್ಥಳಾಂತರಗೊಳ್ಳುವ ಮೊದಲು ಈ ಮನೆಯನ್ನು ನೋಡೋಣ. ಅದನ್ನು ಏಕೆ ಮಾರಾಟ ಮಾಡುತ್ತೀರಿ? ತಾಯಿ, ನೀವು ಇಲ್ಲಿ ವಾಸಿಸುತ್ತೀರಿ. ಇದನ್ನು ಕೇಳಿದ ಸುಧಾಜಿಯವರಿಗೆ ದೊಡ್ಡ ಆಘಾತವಾಯಿತು. ನಾನು ಇಲ್ಲಿ ಒಂಟಿಯಾಗಿದ್ದೇನೆ ತಾಯಿ. ಆ ಫ್ಲಾಟ್ಗಳು ತುಂಬಾ ದುಬಾರಿಯಾಗಿವೆ. ಅದಕ್ಕಾಗಿಯೇ ನಾನು 2 ಮಲಗುವ ಕೋಣೆಗಳ ಮನೆಯನ್ನು ಮಾತ್ರ ಖರೀದಿಸಿದೆ. 1 ಮಲಗುವ ಕೋಣೆ ನಮ್ಮದಾಗಿರುತ್ತದೆ ಮತ್ತು 2ನೇ ಮಲಗುವ ಕೋಣೆ ಅತಿಥಿಗಳು ಬಂದು ಹೋಗಲು ಸಹ ಅಗತ್ಯವಾಗಿರುತ್ತದೆ. ಆದ್ದರಿಂದ ನೀವು ಅಲ್ಲಿ ಸ್ಥಳಾವಕಾಶವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ತದನಂತರ ಇಷ್ಟು ದೊಡ್ಡ ತೆರೆದ ಮನೆಯಲ್ಲಿ ನೀವು ಇಲ್ಲಿ ಒಬ್ಬಂಟಿಯಾಗಿ ಆರಾಮವಾಗಿ ವಾಸಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಅದನ್ನು ಅಲ್ಲಿ ಹೊಸ ವಾತಾವರಣದಲ್ಲಿ ಮಾಡುತ್ತೀರಿ. ನಿಮ್ಮ ಎಲ್ಲಾ ಪರಿಚಯಸ್ಥರು ಒಂದೇ ಆಗಿರುತ್ತಾರೆ. ಹೌದು, ಮತ್ತು ನಂತರ ನಾವು ಪ್ರತಿ ವಾರ ನಿಮ್ಮನ್ನು ಭೇಟಿ ಮಾಡಲು ಹೋಗಬಹುದು ಮತ್ತು ನೀವು ಕೆಲವೊಮ್ಮೆ ಅಲ್ಲಿಗೆ ಬರಬೇಕು. ಸಂಜೀವ್ ಅವರ ಮಾತುಗಳನ್ನು ಕೇಳಿದ ನಂತರ ಅನಿತಾ ತುಂಬಾ ಉತ್ಸುಕರಾದರು. ಆದರೆ ಸುಧಾಜಿಯವರಿಗೆ ಮಾತುಗಳು ಮುಗಿಯುತ್ತಿದ್ದಂತೆ ತೋರುತ್ತಿತ್ತು. ಅದರ ನಂತರ ಅವಳು ಏನನ್ನೂ ಹೇಳಲಿಲ್ಲ. ಅವಳು ತನ್ನ ತಾಯಿಯ ಕಣ್ಣುಗಳ ಮೂಲೆಯಲ್ಲಿ ತನ್ನ ಕಣ್ಣೀರನ್ನು ಇಟ್ಟುಕೊಂಡಳು ಮತ್ತು ನಂತರ ಮಂದ ನಗುವಿನೊಂದಿಗೆ ಅವಳು ಸಾಮಾನ್ಯರಂತೆ ನಟಿಸಲು ಪ್ರಾರಂಭಿಸಿದಳು. ಸುಧಾಜಿಯವರ ಮಗ ಸಂಜೀವ್ ಅವರ ಮದುವೆಯಾಗಿ ಕೇವಲ 6 ತಿಂಗಳುಗಳೇ ಕಳೆದಿದ್ದವು ಮತ್ತು ಜೀವನವು ಸಾಮಾನ್ಯವಾಗಿ ನಡೆಯಲು ಪ್ರಾರಂಭಿಸಿತ್ತು. ಆದರೆ ನಂತರ ಸುಧಾಜಿಯವರಿಗೆ ತಮ್ಮ ಸೊಸೆ ಅನಿತಾ ಅವನಿಂದ ಪ್ರತ್ಯೇಕವಾಗಿ ಬದುಕಲು ಬಯಸಿದ್ದಳು. ಅನಿತಾ ಎಂದಿಗೂ ಅದರ ಬಗ್ಗೆ ನೇರವಾಗಿ ಮಾತನಾಡಲಿಲ್ಲ. ಆದರೆ ಅನಿತಾಳ ದೇಹ ಭಾಷೆ ಮತ್ತು ಸಂಜೀವ್ ನಡವಳಿಕೆಯಿಂದ ಸುಧಾ ಇಬ್ಬರೂ ಪ್ರತ್ಯೇಕವಾಗಿ ಬದುಕಲು ಬಯಸುತ್ತಾರೆ ಎಂದು ಅರ್ಥಮಾಡಿಕೊಂಡರು. ಸಂಜೀವ್ ಯಾವಾಗಲೂ ಅನಿತಾಳನ್ನು ತನ್ನ ಸ್ವಂತ ಮಗಳಂತೆ ಪ್ರೀತಿಸುತ್ತಿದ್ದರು. ಅವಳ ತಪ್ಪುಗಳಿಗೆ ಎಂದಿಗೂ ಅವಳನ್ನು ಖಂಡಿಸಲಿಲ್ಲ. ಅವಳ ನೆಚ್ಚಿನ ಭಕ್ಷ್ಯಗಳನ್ನು ಬೇಯಿಸಲಿಲ್ಲ ಮತ್ತು ಅವಳಿಗೆ ಆಹಾರವನ್ನು ನೀಡಲಿಲ್ಲ. ಅವಳಿಗೆ ಸ್ವಂತ ಮಗಳು ಇಲ್ಲದ ಕಾರಣ ಅವಳು ಅವಳಿಗೆ ಮಗಳ ಪ್ರೀತಿಯನ್ನು ನೀಡುತ್ತಿದ್ದಳು. 1 ತಿಂಗಳೊಳಗೆ ಸಂಜೀವ್ ಮತ್ತು ಅನಿತಾ ಹೊಸ ಫ್ಲಾಟ್ಗೆ ಸ್ಥಳಾಂತರಗೊಂಡರು. ಸುಧಾಗೆ ಯಾವುದೇ ಆರ್ಥಿಕ ಸಮಸ್ಯೆಗಳಿರಲಿಲ್ಲ. ಅವಳ ಪತಿ ಉನ್ನತ ಹುದ್ದೆಯಲ್ಲಿರುವ ಸರ್ಕಾರಿ ಅಧಿಕಾರಿಯಾಗಿದ್ದರು. ಆದ್ದರಿಂದ ಅವರಿಗೆ ಉತ್ತಮ ಮಾಸಿಕ ಪಿಂಚಣಿ ದೊರೆಯಿತು. ಮನೆ ಕೂಡ 2 ಅಂತಸ್ತಿನ ಎತ್ತರವಾಗಿತ್ತು. ಆದ್ದರಿಂದ ಮೇಲಿನ ಮಹಡಿಯನ್ನು ಬಾಡಿಗೆಗೆ ನೀಡಲಾಯಿತು. ಎಲ್ಲಾ ಹಣದಿಂದ ಸುಧಾ ಆರಾಮವಾಗಿ ಬದುಕಬಹುದಿತ್ತು. ಆದರೆ ಅವಳ ಮಗ ಮತ್ತು ಸೊಸೆಯ ಮರಣದ ನಂತರ ಅವಳ ಒಂಟಿತನ ಅವಳನ್ನು ಕಬಳಿಸಲು ಪ್ರಾರಂಭಿಸಿತು. ಸುಧಾ ತುಂಬಾ ಧೈರ್ಯಶಾಲಿ ಮತ್ತು ಶಾಂತ ಮಹಿಳೆಯಾಗಿದ್ದರು. ಅವಳು 15 ವರ್ಷಗಳಿಂದ ಈ ಸಮಾಜದಲ್ಲಿ ವಾಸಿಸುತ್ತಿದ್ದಳು. ಈಗ ಅವಳು ಸಾಕಷ್ಟು ಪ್ರಸಿದ್ಧಿಯಾಗಿದ್ದಳು.
ಆದರೆ ತನ್ನ ಮಗ ಮತ್ತು ಸೊಸೆ ತನ್ನನ್ನು ಬಿಟ್ಟು ಹೋಗಿದ್ದಾರೆಂದು ತಿಳಿದು ಅವಳು ಒಳಗಿನಿಂದ ಬೇಸತ್ತಿದ್ದಳು. ತಿಂಗಳ ಮೊದಲನೇ ತಾರೀಖು ಬಂದಾಗ ಅವರ ಬಾಡಿಗೆದಾರಿ ನೇಹಾ ಬಾಡಿಗೆ ಪಾವತಿಸಲು ಬಂದಳು. ಅವಳು ಸುಧಾಜಿಯವರನ್ನು ಕರೆದು ಬಾಗಿಲು ತೆರೆದಿರುವುದನ್ನು ನೋಡಿದಳು. ನೇಹಾ ಒಳಗೆ ಬಂದು ಸುಧಾಜಿ ತುಂಬಾ ಸಂತೋಷದ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿದಳು. ಅವಳ ಮುಖದ ಮೇಲಿನ ಆಳವಾದ ಗೆರೆಗಳಲ್ಲಿ ಅವಳ ಹೃದಯದ ಒಂಟಿತನ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವಳ ಕೂದಲು ಬಿಳಿಯಾಗಿತ್ತು. ಯಾವಾಗಲೂ ಚೆನ್ನಾಗಿ ಅಂದ ಮಾಡಿಕೊಂಡ ಸ್ಥಿತಿಯಲ್ಲಿ ಬದುಕುತ್ತಿದ್ದ ಸುಧಾಜಿಯವರನ್ನು ಇಂದು ಶೋಚನೀಯ ಸ್ಥಿತಿಯಲ್ಲಿ ನೋಡಿದಾಗ ನೇಹಾ ಅವರ ಹೃದಯವು ದುಃಖದಿಂದ ತುಂಬಿ, ಆಂಟಿ, ನಿನಗೆ ಏನಾಗಿದೆ ಎಂದು ಕೇಳಿದಳು. ಸುಧಾಜಿ ಹೇಳಿದರು, ಮಗನೇ, ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ. ಅದಕ್ಕಾಗಿಯೇ ನನಗೆ ಬಟ್ಟೆ ಬದಲಾಯಿಸಲು ಮನಸ್ಸಿಲ್ಲ. ಈಗ ಪರಿಸ್ಥಿತಿ ಹೇಗಿದೆ ಎಂದರೆ ನನಗೆ ಅಡುಗೆ ಮಾಡಲು ಅಥವಾ ಏನನ್ನೂ ತಿನ್ನಲು ಅನಿಸುತ್ತಿಲ್ಲ. ಈಗ ರೋಗಗಳು ನನ್ನ ದೇಹವನ್ನು ತಿಂದು ಹಾಕುತ್ತಿವೆ ಎಂದು ತೋರುತ್ತದೆ. ನೇಹಾ ತುಂಬಾ ಹರ್ಷಚಿತ್ತದಿಂದ ಕೂಡಿದ ವ್ಯಕ್ತಿಯಾಗಿದ್ದಳು, ಉತ್ಸಾಹಭರಿತ ಸ್ವಭಾವದವಳು. ಇಬ್ಬರು ಗಂಡು ಮಕ್ಕಳನ್ನು ಬೆಳೆಸುವಾಗಲೂ ಅವಳು ತನಗಾಗಿ ಸಮಯ ತೆಗೆದುಕೊಳ್ಳುತ್ತಿದ್ದಳು. ಸುಧಾಜಿಯವರನ್ನು ನೋಡಿ ಅವಳು ತಿನ್ನಲು ಪ್ರಾರಂಭಿಸಿದಳು. ಚಿಕ್ಕಮ್ಮ, ಇದು ಕೆಲಸ ಮಾಡುವುದಿಲ್ಲ. ನೀವು ನಾಳೆ ಬೆಳಗ್ಗೆ 6 ಗಂಟೆಗೆ ಸಿದ್ಧರಾಗಿರಿ. ನಾನು ಪ್ರತಿದಿನ ಬೆಳಿಗ್ಗೆ ಯೋಗ ತರಗತಿಗೆ ಹೋಗುತ್ತೇನೆ. ನಾಳೆ ನೀವು ನನ್ನನ್ನು ಸ್ಕೂಟರ್ನಲ್ಲಿ ನೋಡುತ್ತೀರಿ. ನಾನು ನಿಮ್ಮನ್ನು ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ. ಮತ್ತು ಹೌದು, ಯಾವುದೇ ಸಹೋದರಿ ಬರುವುದಿಲ್ಲ. ಸುಧಾಜಿ ನಮ್ಮನ್ನು ಯೋಗ ತರಗತಿಗೆ ಕರೆದರು. ಭಾರತಿ ಯೋಗ ತರಗತಿಯನ್ನು ಪ್ರಾರಂಭಿಸಿದ ನಂತರ ಸುಧಾಜಿ ಫಿಟ್ ಮತ್ತು ಆರೋಗ್ಯವಾಗಿರಲು ಪ್ರಾರಂಭಿಸಿದರು. ನೇಹಾ ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕರೆದೊಯ್ಯಲು ಬಯಸಿದ್ದರು. ಆದರೆ ಅವರ ಮಗ, ಸೊಸೆ ಮತ್ತು ಇತರ ಸಂಬಂಧಿಕರು ಏನು ಹೇಳುತ್ತಾರೆಂದು ಯೋಚಿಸುತ್ತಾ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಲು ನಿರಾಕರಿಸಿದರು. ಸ್ವಲ್ಪ ಸಮಯದ ನಂತರ ಸುಧಾಜಿಯವರ ಸೊಸೆ ಅನಿತಾ ಒಬ್ಬ ಮಗನಿಗೆ ಜನ್ಮ ನೀಡಿದರು. ಸಂಜೀವ್ ಕೆಲವು ದಿನಗಳ ಹಿಂದೆ ಸುಧಾಜಿಯವರನ್ನು ತಮ್ಮ ಮನೆಗೆ ಕರೆತಂದಿದ್ದರು. ಅನಿತಾಳ ಪೋಷಕರು ತಮ್ಮ ಮಗನೊಂದಿಗೆ ವಿದೇಶದಲ್ಲಿ ವಾಸಿಸುತ್ತಿದ್ದರು. ಆದರೆ ಸುಧಾಜಿ ನವಜಾತ ಶಿಶುವನ್ನು ನೋಡಿಕೊಂಡರು. 1 ತಿಂಗಳು ತುಂಬಿದಾಗ ಅವಳು ಅವನನ್ನು ಚೆನ್ನಾಗಿ ನೋಡಿಕೊಂಡಳು. ಸಂಜೀವ್ ಅವಳನ್ನು ಬಿಟ್ಟು ಹೋದಳು. ಮೊಮ್ಮಗನನ್ನು ಬಿಟ್ಟು ಹೋಗುವಾಗ ಅವಳ ಹೃದಯ ಭಾರವಾಗಿತ್ತು. ಅವನೊಂದಿಗೆ ಸಂಪರ್ಕವನ್ನು ಅನುಭವಿಸಲು ಪ್ರಾರಂಭಿಸಿದಳು. ಹಬ್ಬ ಅಥವಾ ಇನ್ನಾವುದೇ ಸಂದರ್ಭ ಬಂದಾಗಲೆಲ್ಲ ಅವಳ ಮಗ ಬಂದು ಅವನನ್ನು ಕರೆದುಕೊಂಡು ಹೋಗುತ್ತಿದ್ದನು ಮತ್ತು ಅವಳು ಸಹ ಸಂತೋಷದಿಂದ ಹೋಗುತ್ತಿದ್ದಳು. ಅವರು ತಮ್ಮ ಮನೆ ತಲುಪಿದ ತಕ್ಷಣ ಇಬ್ಬರೂ ಅಡುಗೆ ಮಾಡುವ ಜವಾಬ್ದಾರಿಯನ್ನು ಅವಳ ಹೆಗಲ ಮೇಲೆ ಹಾಕಿ ಶಾಪಿಂಗ್ಗೆ ಹೋಗುತ್ತಿದ್ದರು. ಹೊರಡುವಾಗ ಅವರು ಅವಳಿಂದ ಅನೇಕ ವಸ್ತುಗಳನ್ನು ಬೇಯಿಸಲು ಕೇಳುತ್ತಿದ್ದರು ಮತ್ತು ತಮ್ಮ ಮಗನನ್ನು ಅಜ್ಜಿಯ ಬಳಿ ಬಿಡುತ್ತಿದ್ದರು. ಮೊಮ್ಮಗನನ್ನು ನೋಡಿಕೊಳ್ಳುವುದರಿಂದ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಅವಳ ಸ್ಥಿತಿ ಹದಗೆಡುತ್ತಿತ್ತು. ಆಹಾರ ಮುಗಿದ ನಂತರ ಸಂಜೀವ್ ಅವಳನ್ನು ತನ್ನ ಮನೆಯಲ್ಲಿಯೇ ಬಿಡುತ್ತಿದ್ದನು. ಈ ದೀಪಾವಳಿಯಲ್ಲೂ ಸಂಜೀವ್ ತನ್ನ ತಾಯಿಯನ್ನು ತನ್ನ ಮನೆಗೆ ಕರೆತಂದಳು. ಅವನ ಸೊಸೆ ಅನಿತಾ ಅವಳಿಗೆ ವಿವಿಧ ಭಕ್ಷ್ಯಗಳನ್ನು ಸಿದ್ಧಪಡಿಸಿದಳು. ಅಡುಗೆಮನೆಯಲ್ಲಿ ನಿಂತಿದ್ದ ಸುಧಾಜಿ ಧೈರ್ಯ ಕಳೆದುಕೊಂಡಳು. ಕೊನೆಗೆ ಅವಳು ಜ್ವರ ಬಂದು ಸ್ವಲ್ಪ ಹೊತ್ತು ಮಲಗಿದಳು. ಅನಿತಾ ಸಂಜೀವ್ಗೆ ಮೆಲುದನಿಯಲ್ಲಿ ಹೇಳಿದಳು, ನೀನು ಮಾಂಜಿಯನ್ನು ಅವನ ಮನೆಯಲ್ಲಿಯೇ ಬಿಟ್ಟಿದ್ದೀಯಾ? ಎಲ್ಲಾ ಸಿಹಿತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಈಗ ಅವನು ತನ್ನ ಮನೆಗೆ ಹೋಗಬಹುದು. ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೀರಿ. ಇದ್ದಕ್ಕಿದ್ದಂತೆ ಜ್ವರದಿಂದ ಬಿಸಿಯಾಗಿದ್ದ ಸುಧಾಜಿಯವರ ಕಿವಿಗೆ ಒಂದು ಧ್ವನಿ ಬಂದಿತು, ಹಿರಿಯ ತಾಯಿ ಎದ್ದೇಳಿ, ಈ ಜ್ವರದ ಹಾದಿಯಲ್ಲಿ ಹೋಗಿ ಬನ್ನಿ, ನಾನು ನಿಮ್ಮನ್ನು ಮನೆಗೆ ಬಿಡುತ್ತೇನೆ. ಸಂಜೀವ್ ಅವರ ಈ ಮಾತುಗಳನ್ನು ಕೇಳಿದ ಸುಧಾಜಿಯವರ ತಾಯಿ ಕಲ್ಲಿನಂತೆ ತಿರುಗಿ, ದೀಪಾವಳಿಯ ಸಂಜೆ, ನಾನು ಈ ಸ್ಥಿತಿಯಲ್ಲಿರುವಾಗ ತನ್ನ ಸ್ವಂತ ಕೊಕ್ನಿಂದ ಹುಟ್ಟಿದ ನನ್ನ ಒಂಟಿ ಮಗ ನನ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಡಲು ಯೋಜಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾ ಮಲಗಲು ಪ್ರಾರಂಭಿಸಿದರು. ಎಲ್ಲಾ ಸಂಬಂಧಗಳು ಅವಳಿಗೆ ಭ್ರಮೆಯಂತೆ ತೋರುತ್ತಿದ್ದವು ಮತ್ತು ಅವಳು ನನ್ನ ಮಗ ಮತ್ತು ಸೊಸೆಯ ಕೈಯಲ್ಲಿ ನಾನು ಎಷ್ಟು ದಿನ ಮೂರ್ಖನಾಗಿರುತ್ತೇನೆ ಮತ್ತು ಅವರಿಗೆ ನನ್ನ ಅಗತ್ಯವಿಲ್ಲದಿದ್ದರೆ ನನ್ನ ಬಳಿ ಬುಲೆಟ್ ಏಕೆ ಎಂದು ಯೋಚಿಸುತ್ತಾ ಮಲಗಲು ಪ್ರಾರಂಭಿಸಿದಳು. ಅವಳು ಮನೆಗೆ ತಲುಪಿದಾಗ ನೇಹಾ ಹೊರಗೆ ಬಂದು ಇದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಇದೇನು ಚಿಕ್ಕಮ್ಮ, ನೀವು ದೀಪಾವಳಿ ಆಚರಿಸಲು ನಿಮ್ಮ ಮಗನ ಮನೆಗೆ ಹೋಗಿದ್ದೀರಿ? ಹಾಗಾದರೆ ನೀವು ಇಲ್ಲಿ ಹೇಗಿದ್ದೀರಿ ಮತ್ತು ನಿಮ್ಮ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ? ಸುಧಾಜಿ, ನೀವು ನಿಮ್ಮ ಮನೆಯಲ್ಲಿ ಇಷ್ಟೊಂದು ಕುಡಿದಿದ್ದೀರಿ. ಹೀಗೆ ಹೇಳುತ್ತಾ ನೇಹಾ ತನ್ನ ಕಣ್ಣುಗಳಲ್ಲಿ ದುಃಖದ ಅಭಿವ್ಯಕ್ತಿಯನ್ನು ಹೊಂದಿದ್ದಾಳೆ. ಅದಾದ ನಂತರ ಅವಳು ಏನನ್ನೂ ಕೇಳಲಿಲ್ಲ ಮತ್ತು ದೀಪಾವಳಿ ಸಿದ್ಧತೆಗಳನ್ನು ಮಾಡಲು ಅವರ ಬಳಿಗೆ ಹೋದಳು. ಅವಳು ಅವರ ಮನೆಯನ್ನು ಅಲಂಕರಿಸಿದಳು ಮತ್ತು ಅವರ ಬಾಲ್ಕನಿಯನ್ನು ಸಹ ಬೆಳಗಿಸಿ ನಂತರ ತಿನ್ನಲು ಪ್ರಾರಂಭಿಸಿದಳು. ಚಿಕ್ಕಮ್ಮ ಬಂದು ಒಟ್ಟಿಗೆ ಲಕ್ಷ್ಮೀ ಪೂಜೆ ಮಾಡಿದರು. ಲಕ್ಷ್ಮಿ ಪೂಜೆಯ ನಂತರ ನೇಹಾ ಒಂದು ತಟ್ಟೆಯಲ್ಲಿ ಆಹಾರವನ್ನು ತಂದರು ಮತ್ತು ಅವರನ್ನು ಬಲವಂತವಾಗಿ ಒಟ್ಟಿಗೆ ಕರೆತರಲಾಯಿತು.
ಇಷ್ಟೊಂದು ವಾತ್ಸಲ್ಯ ಮತ್ತು ಮನವೊಲಿಕೆಯನ್ನು ನೋಡಿ ಸುಧಾಜಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಇದು ಅವಳು ತನ್ನ ಮಗ ಮತ್ತು ಸೊಸೆಯಿಂದ ಬಯಸಿದ ಪ್ರೀತಿ ಮತ್ತು ವಾತ್ಸಲ್ಯವಾಗಿತ್ತು. ಅವಳ ಮಗ ಮತ್ತು ಸೊಸೆಯ ಮನೆಯ ಕಹಿ ನೆನಪುಗಳು ಸುಧಾಜಿಯವರ ಮನಸ್ಸಿನಲ್ಲಿ ಬಹಳ ಕಾಲ ಉಳಿದವು. ಹಲವು ದಿನಗಳು ಕಳೆದವು, ಆದರೆ ಸಂಜೀವ್ ಅವರಿಗೆ ಕರೆ ಮಾಡುವ ಅಗತ್ಯವಿರಲಿಲ್ಲ ಅಥವಾ ಸೊಸೆ ಯಾವುದೇ ತೊಂದರೆ ಸೃಷ್ಟಿಸಲು ಪ್ರಯತ್ನಿಸಲಿಲ್ಲ. ಒಂದು ದಿನ ಶನಿವಾರ ಸುಧಾಜಿ ತನ್ನ ಮಗನಿಗೆ ಕರೆ ಮಾಡಿ ಅವನನ್ನು ಭೇಟಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ನಂತರ ಸಂಜೀವ್, ತಾಯಿ, ನಾನು ಇಂದು ಕಾರ್ಯನಿರತವಾಗಿದೆ, ನಾವು ನಾಳೆ ಬರುತ್ತೇವೆ. ಮರುದಿನ ಭಾನುವಾರ ಸುಧಾಜಿ ಬೆಳಿಗ್ಗೆ ಬಂದರು. ಅವಳು ಕಿರಣ್ ಜೊತೆ ಬೇಗ ಎದ್ದೆ ಮಕ್ಕಳಿಗಾಗಿ ಅಡುಗೆ ಮಾಡುವುದರಲ್ಲಿ ನಿರತಳಾದಳು. ತನ್ನ ಮಗ, ಸೊಸೆ ಮತ್ತು ಮೊಮ್ಮಗಳನ್ನು ಭೇಟಿಯಾಗುವ ಉತ್ಸಾಹ ಎಷ್ಟಿತ್ತೆಂದರೆ ಅವಳು ಕಷ್ಟಪಟ್ಟು ಕೆಲಸ ಮಾಡಿ 2 ಗಂಟೆಗಳಲ್ಲಿ ಎಲ್ಲಾ ಭಕ್ಷ್ಯಗಳನ್ನು ಸಿದ್ಧಪಡಿಸಿದಳು. ಆದರೆ ಬೆಳಿಗ್ಗೆಯಿಂದ ಸಂಜೆಯಾಯಿತು. ಸುಧಾಜಿ ಅವನಿಗಾಗಿ ಕಾಯುತ್ತಲೇ ಇದ್ದಳು, ಆದರೆ ಅವನು ಬರಲಿಲ್ಲ. ಸುಚಾಜಿ ತಾಯಿಯಂತೆ ಮಲಗಲು ಪ್ರಾರಂಭಿಸಿದಳು. ನಿನ್ನೆ ಮಕ್ಕಳು ಬರುವುದಿಲ್ಲ ಎಂದು ಹೇಳಿ ತಮ್ಮನ್ನು ತಾವು ಮೂರ್ಖರನ್ನಾಗಿ ಮಾಡಿಕೊಂಡಿದ್ದರು ಮತ್ತು ಇಂದು ಅವರು ಭರವಸೆ ನೀಡಿದ ನಂತರವೂ ಬಂದಿಲ್ಲ. ಅವಳ ದುಃಖವು ಈಗ ಉತ್ತುಂಗಕ್ಕೇರಿತ್ತು. ನಂತರ ಭರವಸೆಯಿಂದ ಅವಳು ಫೋನ್ನತ್ತ ನೋಡಿದಳು. ಬಹುಶಃ ಮಕ್ಕಳು ಕರೆ ಮಾಡಿರಬಹುದು ಮತ್ತು ಅವಳು ಕರೆಯನ್ನು ಸ್ವೀಕರಿಸಲಿಲ್ಲ. ಒಂದೇ ಒಂದು ಕರೆ ಬಂದಿಲ್ಲ. ತನ್ನ ತಾಯಿಯನ್ನು ನೆನಪಿಸಿಕೊಳ್ಳಲು ಅವಳಿಗೆ ಅಷ್ಟು ಸಮಯವಿರಲಿಲ್ಲ. ಆ ಆಲೋಚನೆಯಿಂದ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ನಾನು ತುಂಬಾ ಒಂಟಿಯಾಗಿದ್ದೇನೆ, ದೇವರು ನನ್ನನ್ನು ಏಕೆ ಒಂಟಿಯಾಗಿಸಿದ್ದಾನೆ? ಹೀಗೆ ಹೇಳುತ್ತಾ ಅವಳು ಕಟುವಾಗಿ ಅಳಲು ಪ್ರಾರಂಭಿಸಿದಳು. ಅವಳು ಅವರಿಬ್ಬರಿಂದಲೂ ಸ್ವಲ್ಪ ಬೇರ್ಪಟ್ಟಂತೆ ಭಾವಿಸಲು ಪ್ರಾರಂಭಿಸಿದಳು. ನೇಹಾಗೆ ತನ್ನ ದುಃಖದ ಕಾರಣ ಚೆನ್ನಾಗಿ ತಿಳಿದಿತ್ತು. ಒಂದು ದಿನ ಯೋಗ ತರಗತಿಗೆ ಹೋಗುವಾಗ ನೇಹಾ ಸುಧಾಜಿಗೆ ಹೇಳಿದಳು, ಆಂಟಿ, ಒಂದೇ ಜೀವನ ನಡೆಸುವುದು ಯಾವಾಗಲೂ ಬೇಸರ ತರಿಸುತ್ತದೆ. ನಿಮಗೆ ಜೀವನವೇ ಬೇಸರ ತಂದಿದೆ ಅಂತ ಅನಿಸುತ್ತಿಲ್ಲವೇ? ನಾನು ಹೊಸದನ್ನು ಪ್ರಯತ್ನಿಸಬೇಕು, ಅದು ನಿಮಗೆ ನಿಜವಾದ ಸಂತೋಷವನ್ನು ನೀಡುತ್ತದೆ. ನೇಹಾ ಆಂಟಿ, ನೀವು ಏನು ಹೇಳುತ್ತಿದ್ದೀರಿ? ನೀವು ನಮ್ಮೊಂದಿಗೆ ಕಿಟ್ಟಿ ಪಾರ್ಟಿಗೆ ಏಕೆ ಸೇರಬಾರದು? ತಿಂಗಳಿಗೆ 2 ಬಾರಿ ಸಮಾಜವು ಮಹಿಳೆಯರ ಪಾರ್ಟಿಯನ್ನು ಆಯೋಜಿಸುತ್ತದೆ. ಅಲ್ಲಿ ನಾವು ಬಹಳಷ್ಟು ಮೋಜು ಮತ್ತು ಗಾಸಿಪ್ ಮಾಡುತ್ತೇವೆ. ಈ ಸಂಜೆಯೂ ಕಿಟ್ಟಿ ಪಾರ್ಟಿಯನ್ನು ಯೋಜಿಸಲಾಗಿದೆ. ಓಹ್ ಇಲ್ಲ, ಪ್ರಿಯಾ, ನಾನು ಈ ರೀತಿ ಏನಾದರೂ ಮಾಡಿದರೆ ಜನರು ಬುದ್ಧಿ ಮೇರೆ, ಕೆಂಪು ಲಗಾಮುಗಳು ಎಂದು ಹೇಳುತ್ತಾರೆ. ಸುಧಾ ನೇಹಾಳ ಮಾತನ್ನು ಒಪ್ಪುತ್ತಾ ಹೇಳಿದಳು. ಅವಳು ಮನೆಗೆ ಹಿಂತಿರುಗಿದಾಗ ಅವಳು ನಿದ್ರಿಸಲು ಪ್ರಯತ್ನಿಸಿದಳು. ನೇಹಾ ಹೇಳಿದ್ದರಲ್ಲಿ ಯಾವುದೇ ತಪ್ಪಿಲ್ಲ, ಅವಳು ಯೋಚಿಸಿದಳು. ಅವಳು ಕನ್ನಡಿಯ ಮುಂದೆ ಕುಳಿತು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ಮಲಗಲು ಪ್ರಾರಂಭಿಸಿದಳು. ನಾನು ನನಗಾಗಿ ಯಾವ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿಸಿಕೊಂಡಿದ್ದೇನೆ? ನಾನು ಹಿಂದೆಂದೂ ಹೀಗೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ಅವಳ ತಾಯಿಗೆ ಒಂದು ಆಲೋಚನೆ ಬಂದಿತು ಮತ್ತು ಅವಳ ಮುಖದಲ್ಲಿ ಒಂದು ನಗು ಬಂದಿತು. ಅವಳು ತನ್ನ ಪರ್ಸ್ ಎತ್ತಿಕೊಂಡು ಹೊರಗೆ ಹೋದಳು. ಸುಮಾರು 2 ಗಂಟೆಗಳ ನಂತರ ಅವಳು ಆತ್ಮವಿಶ್ವಾಸದ ನಗುವಿನೊಂದಿಗೆ ಮನೆಗೆ ಹಿಂತಿರುಗಿ ನೇಹಾಗೆ ಕರೆ ಮಾಡಿ ಕಿಟ್ಟಿ ಪಾರ್ಟಿಗೆ ಸೇರುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ನೇಹಾ ಸುಧಾಳನ್ನು ಪಾರ್ಟಿಗೆ ಕರೆದೊಯ್ಯಲು ಅವಳ ಸ್ಥಳವನ್ನು ತಲುಪಿದಾಗ ಅವಳನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಸುಧಾ ತನ್ನ ಕೂದಲಿಗೆ ಬಣ್ಣ ಹಚ್ಚಿದ್ದಳು ಮತ್ತು ಯಾವಾಗಲೂ ತಿಳಿ ಬಣ್ಣದ ಹತ್ತಿ ಸೀರೆಗಳನ್ನು ಧರಿಸುತ್ತಿದ್ದ ಸುಧಾಜಿ ಇಂದು ಸುಂದರವಾದ ರೇಷ್ಮೆ ಸೀರೆಯನ್ನು ಧರಿಸಿದ್ದರು ಮತ್ತು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಸುಧಾಜಿಯನ್ನು ನೋಡಿದಾಗ ನೇಹಾ ಹೇಳಿದರು, ಆಂಟಿ, ನೀವು ಅದ್ಭುತವಾಗಿ ಕಾಣುತ್ತಿದ್ದೀರಿ. ಇದು ಸಂಭವಿಸಿತು. ನೇಹಾ ಜೊತೆಗೆ ಸುಧಾಜಿ ಕೂಡ ಕಿಟ್ಟಿಯನ್ನು ಸೇರಿಕೊಂಡರು. ಸುಧಾಜಿ ಈ ಹಿಂದೆ ಸಮಾಜದ ಎಲ್ಲಾ ಮಹಿಳೆಯರೊಂದಿಗೆ ಸಂಪರ್ಕದಲ್ಲಿದ್ದರು, ಆದರೆ ಸುಧಾಜಿ ತನಗಾಗಿ ವಿಶೇಷ ಸಮಯವನ್ನು ವಿನಿಯೋಗಿಸಲು ಮತ್ತು ಎಲ್ಲರನ್ನೂ ಭೇಟಿಯಾಗಲು ಇಷ್ಟಪಟ್ಟರು. ಈ ಸಮಯದಲ್ಲಿ ಸುಧಾಜಿ ಕಿಟ್ಟಿ ಪಾರ್ಟಿಯ ಜೀವನವಾದರು. ಇದರೊಂದಿಗೆ ಅವಳು ತನ್ನನ್ನು ತಾನು ಸಂಪೂರ್ಣವಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದಳು ಮತ್ತು ಈಗ ಸಂತೋಷವಾಗಿರಲು ಪ್ರಾರಂಭಿಸಿದಳು. ಅವರು ಸರಿಯಾದ ಉತ್ಸಾಹದಲ್ಲಿ ಜೀವನವನ್ನು ನಡೆಸಲು ಪ್ರಾರಂಭಿಸಿದ್ದರು. ಹೊಸ ವರ್ಷದ ಆಚರಣೆ ಹತ್ತಿರ ಬರುತ್ತಿತ್ತು. ಸಂಜೀವ್ ಮತ್ತು ಅನಿತಾ ಪರಸ್ಪರ ಮಾತನಾಡುತ್ತಿದ್ದರು. ಅನಿತಾ ತನ್ನ ಗಂಡನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಹೇಳು, ನೀವು ಹೊಸ ವರ್ಷಕ್ಕೆ ಮನೆಯಲ್ಲಿ ಪಾರ್ಟಿ ಆಯೋಜಿಸಿದ್ದೀರಿ. ನೀವು ನಿಮ್ಮ ಕಚೇರಿ ಸ್ನೇಹಿತರನ್ನು ಮತ್ತು ನಿಮ್ಮ ಬಾಸ್ ಅನ್ನು ಸಹ ಆಹ್ವಾನಿಸಿದ್ದೀರಿ. ನಾಳೆ 15 ರಿಂದ 20 ಜನರು ಒಟ್ಟಿಗೆ ಇರುತ್ತಾರೆ, ಆದರೆ ನಾನು ನಿಮಗೆ ಹೇಳುತ್ತೇನೆ, ನಾನು ಅವರೆಲ್ಲರಿಗೂ ಸಾಕಷ್ಟು ಆಹಾರವನ್ನು ಬೇಯಿಸಲು ಸಾಧ್ಯವಾಗುವುದಿಲ್ಲ. ಹೇ ಅನಿತಾ, ನೀವು ಯಾಕೆ ಚಿಂತಿಸುತ್ತಿದ್ದೀರಿ? ಪ್ರತಿ ಬಾರಿಯಂತೆ ನಾವು ಈ ಬಾರಿಯೂ ತಾಯಿಯನ್ನು ಆಹ್ವಾನಿಸುತ್ತೇವೆ. ತಾಯಿ ಬೇಯಿಸಿದ ಆಹಾರವು ಬೇರೆ ವಿಷಯ. ದೊಡ್ಡ ಹೋಟೆಲ್ಗಳ ಅಡುಗೆಯವರು ಸಹ ಅಂತಹ ರುಚಿಕರವಾದ ಆಹಾರವನ್ನು ಬೇಯಿಸಲು ಸಾಧ್ಯವಿಲ್ಲ.
ಇಂದು ಸುಧಾಜಿ ಕಿಟ್ಟಿ ಪಾರ್ಟಿಗೆ ಸಿದ್ಧರಾಗುತ್ತಿರುವಾಗ ಸಂಜೀವ್ ಕರೆ ಮಾಡಿದರು. ತಾಯಿ, ನೀವು ಈ ಬಾರಿ ಹೊಸ ವರ್ಷದ ಆಚರಣೆಗೆ ನಮ್ಮ ಮನೆಗೆ ಏಕೆ ಬರಬಾರದು? ನಾವು ಒಟ್ಟಿಗೆ ಹೊಸ ವರ್ಷವನ್ನು ಆಚರಿಸುತ್ತೇವೆ. ನಾನು ಒಂದು ದಿನ ಮೊದಲು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನೀವು ಸಿದ್ಧರಾಗಿರಬೇಕು. ದೀಪಾವಳಿಯ ನಂತರ ಸಂಜೀವ್ ಇಂದು ತನ್ನ ತಾಯಿಗೆ ಕರೆ ಮಾಡಿದ್ದನು. ಸುಧಾಜಿ ಆಶ್ಚರ್ಯಚಕಿತರಾದರು. ಆಗ ಅವರ ಸೊಸೆ ಅನಿತಾ ಅವರ ಧ್ವನಿ ಕೇಳಿಸಿತು. ಹಲೋ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಮಗನೇ. ನೀನು ಮೂವರು ಹೇಗಿದ್ದೀಯಾ? ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೇವೆ. ಅಮ್ಮ, ನೀನು ಬರುತ್ತಿದ್ದೀಯಾ? ಸರಿಯೇ? ಇಲ್ಲ ಅತ್ತೆ, ಸೊಸೆ, ನಾನು ಈ ಬಾರಿ ಬರಲು ಸಾಧ್ಯವಾಗುವುದಿಲ್ಲ. ಈ ಹೊಸ ವರ್ಷದಂದು ಸಮಾಜದಲ್ಲಿ ನಮಗೆ ಏನಾದರೂ ಕಾರ್ಯಕ್ರಮವಿದೆ. ಹೀಗೆ ಹೇಳುತ್ತಾ ಫೋನ್ ಕಟ್ ಮಾಡಿದಳು. ತನ್ನ ಮಗ ಮತ್ತು ಸೊಸೆಯ ಬಾಯಿಂದ ಬಂದ ಸಿಹಿ ಮಾತುಗಳನ್ನು ಕೇಳಿ ಸುಧಾಜಿ ತನ್ನ ಮಕ್ಕಳು ತನ್ನನ್ನು ಏಕೆ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆಂದು ಈಗಾಗಲೇ ಅರ್ಥಮಾಡಿಕೊಂಡಿದ್ದಳು. ಪ್ರತಿ ಬಾರಿಯಂತೆ ಈ ಬಾರಿಯೂ ಅವರಿಗೆ ಹೊಸ ವರ್ಷದ ಪಾರ್ಟಿ ಪ್ಲಾನ್ ಮಾಡಲಾಗುತ್ತಿತ್ತು. ಅವರಿಗೆ ಅಡುಗೆ ಮಾಡಲು ಈ ಸೇವಕಿ ಬೇಕಾಗಿರಬೇಕು. ಅವಳು ಆಶ್ಚರ್ಯದಿಂದ ಮಲಗಲು ಪ್ರಾರಂಭಿಸಿದಳು. ತನ್ನ ಸ್ವಂತ ತಾಯಿಯೊಂದಿಗೆ ತುಂಬಾ ಕುತಂತ್ರ ಮತ್ತು ಬುದ್ಧಿವಂತಿಕೆ. ನನ್ನ ಮಕ್ಕಳು ಹೇಗೆ ಹೃದಯಹೀನರಾಗಲು ಸಾಧ್ಯ? ನಾನು ಹೇಗಿದ್ದೇನೆ? ನಾನು ಹೇಗೆ ಒಬ್ಬಂಟಿಯಾಗಿ ಬದುಕುತ್ತಿದ್ದೇನೆ? ನಾನು ಚೆನ್ನಾಗಿದ್ದೇನೆಯೋ ಇಲ್ಲವೋ ಎಂದು ಯಾರೂ ಕೇಳಲಿಲ್ಲ. ಅವರು ತಮ್ಮ ಸ್ವಂತ ಕಾರ್ಯಕ್ರಮದ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಆದರೆ ನನ್ನ ಮಗನೇ ತುಂಬಾ ಸ್ವಾರ್ಥಿಯಾಗಿದ್ದಾಗ ನಾನು ನನ್ನ ಸೊಸೆಗೆ ಹೇಗೆ ಶಕ್ತಿ ನೀಡಲಿ? ಸ್ವಲ್ಪ ಯೋಚಿಸಿದ ನಂತರ ಸುಧಾಜಿ ಒಂದು ನಿರ್ಧಾರ ತೆಗೆದುಕೊಂಡರು. ಇನ್ನು ಮುಂದೆ ನಾನು ನನ್ನ ಮಗ ಮತ್ತು ಸೊಸೆಯ ಕೈಯಲ್ಲಿ ಕೈಗೊಂಬೆಯಾಗುವುದಿಲ್ಲ. ಕಳೆದ ಬಾರಿ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಸ್ಥಿತಿ ಹದಗೆಟ್ಟಿತು. ನಾನು ವಿಮೆ ಮಾಡಿಸಿಕೊಳ್ಳಬೇಕಾದಾಗ ನನ್ನ ಸ್ವಂತ ಮಗನೇ ನನ್ನನ್ನು ನನ್ನ ಮನೆಗೆ ವಾಪಸ್ ಕಳುಹಿಸಿದನು. ಇದಲ್ಲದೆ ನನ್ನ ಯೋಗಕ್ಷೇಮದ ಬಗ್ಗೆ ತಿಳಿದುಕೊಳ್ಳಲು ಅವರಿಬ್ಬರೂ ಕರೆ ಮಾಡಲಿಲ್ಲ. ನಂತರ ನಾನು ಸ್ವಲ್ಪ ಭಯಗೊಂಡಿದ್ದೆ. ಎಲ್ಲವನ್ನೂ ಮರೆತು ಸುಧಾಜಿ ತಮ್ಮ ತೋಟಕ್ಕೆ ಹೋದರು. ಮುಂದಿನ ಕಿಟ್ಟಿ ಪಾರ್ಟಿಯನ್ನು ಹೊಸ ವರ್ಷದಂದು ಆಚರಿಸಲು ಯೋಜಿಸಲಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ ಹೊಸ ವರ್ಷದ ಪಾರ್ಟಿಗೆ ದೊಡ್ಡ ಸ್ಥಳದ ಅಗತ್ಯವಿತ್ತು ಮತ್ತು ಆ ಸಮಯದಲ್ಲಿ ನಗರದಲ್ಲಿ ಯಾವುದೇ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಲಭ್ಯವಿರಲಿಲ್ಲ. ಎಲ್ಲವೂ ಈಗಾಗಲೇ ಬುಕ್ ಆಗಿತ್ತು. ನಂತರ ನೇಹಾ ಚಿಕ್ಕಮ್ಮನನ್ನು ಕೇಳಿದಳು, ನಿಮ್ಮ ಯೋಜನೆ ಏನು? ನೀವು ಹೊಸ ವರ್ಷದಂದು ನಮ್ಮೊಂದಿಗೆ ಪಾರ್ಟಿ ಮಾಡುತ್ತೀರಾ ಅಥವಾ ನಿಮ್ಮ ಮಗನ ಮನೆಯಲ್ಲಿ ಮಾಡುತ್ತೀರಾ? ನೇಹಾಳ ಮಾತುಗಳನ್ನು ಕೇಳಿ ಸುಧಾಜಿ ಆಳವಾದ ಆಲೋಚನೆಗಳಲ್ಲಿ ಕಳೆದು ಹೋದರು. ನಂತರ ಇದ್ದಕ್ಕಿದ್ದಂತೆ ಎದ್ದು ಎಲ್ಲರೂ ಬಯಸಿದರೆ, ನೀವು ನನ್ನ ಮನೆಯಲ್ಲಿ ಹೊಸ ವರ್ಷದ ಪಾರ್ಟಿಯನ್ನು ಮಾಡಬಹುದು. ನನ್ನ ಮನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ರೀತಿಯಾಗಿ ನನ್ನ ಮನೆಯಲ್ಲಿಯೂ ಸ್ವಲ್ಪ ಸಂತೋಷ ಇರುತ್ತದೆ ಎಂದು ಘೋಷಿಸಿದರು. ಸುಧಾಜಿಯವರ ಮಾತು ಕೇಳಿ ಎಲ್ಲರೂ ಆಘಾತಕ್ಕೊಳಗಾದರು. ಅದು ನಿಮ್ಮ ಮನೆಯಲ್ಲಿ ಆಗುತ್ತದೆಯೇ? ಹೌದು, ಹಾಗಾದರೆ ಆಶ್ಚರ್ಯಪಡಲು ಏನೂ ಇದೆ? ಸುಧಾಜಿಯವರು ಮನಸಾರೆ ನಕ್ಕರು ಮತ್ತು ನೇಹಾ ಅವರು ತಿನ್ನಲು ಪ್ರಾರಂಭಿಸಿದರು. ಆಂಟಿ, ನೀವು ಏನು ಐಡಿಯಾ ಕೊಟ್ಟಿದ್ದೀರಿ? ಅಂದರೆ ನೀವು ಈ ಬಾರಿ ನಿಮ್ಮ ಮಗನ ಮನೆಗೆ ಹೋಗುತ್ತಿಲ್ಲ ಎಂದರ್ಥ. ಸುಧಾಜಿಯವರು ಹೇಳಿದರು, ಈ ಬಾರಿ ನಾನು ವಿಭಿನ್ನವಾಗಿ ಏನಾದರೂ ಮಾಡುವ ಬಗ್ಗೆ ಯೋಚಿಸುತ್ತಿದ್ದೇನೆ. ಈ ಬಾರಿ ನಾನು ನನ್ನ ಮನೆಯಿಂದ ಹೊಸ ವರ್ಷವನ್ನು ಪ್ರಾರಂಭಿಸುತ್ತೇನೆ. ಅದು ಕೂಡ ಒಂದು ದೊಡ್ಡ ಆಚರಣೆಯೊಂದಿಗೆ. ನಾವು ಹೊರಗಿನಿಂದ ಭೋಜನವನ್ನು ಆರ್ಡರ್ ಮಾಡುತ್ತೇವೆ. ನೀವೆಲ್ಲರೂ ಮತ್ತು ನಿಮ್ಮ ಕುಟುಂಬದವರು ನನ್ನ ಮನೆಗೆ ಬರುತ್ತೀರಿ. ಆಟಗಳು, ಭೋಜನ ಮತ್ತು ಸಂಗೀತ, ನಿಮಗೆ ಇನ್ನೇನು ಬೇಕು? ಮತ್ತು ಹೇಗಾದರೂ ನಾವೆಲ್ಲರೂ ಒಟ್ಟಿಗೆ ಇದ್ದರೆ ಅದು ಖುಷಿಯಾಗುತ್ತದೆ, ಸರಿಯೇ? ಸುಧಾಜಿಯವರ ಮಾತುಗಳನ್ನು ಕೇಳಿ ನೇಹಾ ಅವರನ್ನು ತಬ್ಬಿಕೊಂಡರು. ಏನು ವಿಷಯ, ಜಂತಿ? ನೀವು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿದ್ದೀರಿ. ಅಷ್ಟರಲ್ಲಿ ಕಿಟ್ಟಿ ಸದಸ್ಯೆ ಸುನೀತಾ ತಿನ್ನಲು ಪ್ರಾರಂಭಿಸಿದರು. ಆಂಟಿ, ನೀವು ಯಾವುದರ ಹೊರೆಯನ್ನೂ ತೆಗೆದುಕೊಳ್ಳಬಾರದು. ಭೋಜನವನ್ನು ಆಚರಿಸುವುದು ನಮ್ಮ ಜವಾಬ್ದಾರಿ. ಇದಕ್ಕೆ ಸುಧಾಜಿ, ಓಹ್, ಹೊಸ ವರ್ಷಕ್ಕೆ ಮಾತ್ರ? ನೀವು ಯಾವಾಗ ಪಾರ್ಟಿ ಆಯೋಜಿಸುತ್ತೀರೋ? ನನ್ನ ಮನೆಯಲ್ಲಿ ಪಾರ್ಟಿ ಮಾಡ್ತೀರಾ? ನಿಮ್ಮೆಲ್ಲರ ಜೊತೆ ಇರುವುದನ್ನು ನಾನು ಆನಂದಿಸುತ್ತೇನೆ. ಇದಲ್ಲದೆ ಇಷ್ಟು ದೊಡ್ಡ ಮನೆ ಖಾಲಿ ಬಿದ್ದಿದೆ. ಇದಕ್ಕಿಂತ ಉತ್ತಮವಾದ ಬಳಕೆ ಇನ್ನೊಂದಿಲ್ಲ ಎಂದು ಹೇಳಿದರು. ಕಿಟ್ಟಿ ಪಾರ್ಟಿಯ ಎಲ್ಲಾ ಸದಸ್ಯರು ಉತ್ಸುಕರಾಗಿದ್ದರು. ಅವರು ಬಂದರು ಮತ್ತು ನಂತರ ವಿಮಾನವು ಬಹಳ ಉತ್ಸಾಹದಿಂದ ತಯಾರಿ ನಡೆಸಲು ಪ್ರಾರಂಭಿಸಿತು. ಏತನ್ಮಧ್ಯೆ ಅವರ ತಾಯಿ ನಿರಾಕರಿಸಿದಾಗ ಸಂಜೀವ್ ಮತ್ತು ಅನಿತಾ ಚಿಂತಿತರಾದರು. ಅಡುಗೆ ಮಾಡಲು ಅಡುಗೆಯವರನ್ನು ಕರೆಯಲು ಅವರು ಯೋಚಿಸಿದರು. ಆದರೆ ಹೊಸ ವರ್ಷಕ್ಕೆ ಯಾರೂ ಸಿಗಲಿಲ್ಲ. ಈ ಸಮಸ್ಯೆಗೆ ಯಾವುದೇ ಪರಿಹಾರವನ್ನು ಕಂಡುಕೊಳ್ಳದೆ ಮರುದಿನ ಬೆಳಿಗ್ಗೆ ಇಬ್ಬರೂ ಸುಧಾಳ ಮನೆಗೆ ಹೋಗಿ ಅವಳನ್ನು ಕರೆದುಕೊಂಡು ಹೋದರು. ಮನೆಯ ಹೊರಗೆ ತಲುಪಿದಾಗ ಮನೆ ಲಾಕ್ ಆಗಿರುವುದನ್ನು ಅವರು ನೋಡಿದರು. ಸ್ವಲ್ಪ ಹೊತ್ತು ಕಾಯುತ್ತಿದ್ದ ನಂತರ ಸುಧಾ ಮತ್ತು ನೇಹಾ ಒಟ್ಟಿಗೆ ಮನೆಗೆ ತಲುಪಿದರು.
ಟ್ರ್ಯಾಕ್ಸೂಟ್ನಲ್ಲಿ ತಮ್ಮ ತಾಯಿಯನ್ನು ನೋಡಿ ಅನಿತಾ ಅವಳನ್ನು ನೋಡಿ ದಿಗ್ಭ್ರಮೆಗೊಂಡರು ಮತ್ತು ಸಂಜೀವ್ ಕೇಳಿದರು, ಅಮ್ಮ, ಬೆಳಿಗ್ಗೆ ನೀನು ಎಲ್ಲಿಗೆ ಹೋಗಿದ್ದೆ ಮಗನೇ? ನಾನು ಪ್ರತಿದಿನ ಬೆಳಿಗ್ಗೆ ಯೋಗ ತರಗತಿಗೆ ಹೋಗುತ್ತೇನೆ. ನಾನು ಸ್ವಲ್ಪ ಫಿಟ್ ಆಗಿರುತ್ತೇನೆ ಮತ್ತು ನನ್ನ ಹೃದಯವೂ ಬಡಿಯುತ್ತದೆ. ಹೀಗೆ ಹೇಳುತ್ತಾ ಸುಧಾ ಬಾಗಿಲು ತೆರೆದು ಒಳಗೆ ಕರೆದೊಯ್ದಳು. ಅವರು ಮನೆಯೊಳಗೆ ಪ್ರವೇಶಿಸಿದ ತಕ್ಷಣ ಸಂಜೀವ್ ಅಳಲು ಪ್ರಾರಂಭಿಸಿದರು. ಅಮ್ಮ, ಈಗ ಯಾವ ತಂಗಿಯೂ ಹಾಗೆ ಮಾಡುವುದಿಲ್ಲ. ಈ ಹೊಸ ವರ್ಷದಲ್ಲಿ ನೀನು ನಮ್ಮೊಂದಿಗೆ ಇರುತ್ತೀಯ. 2 ದಿನಗಳ ಕಾಲ ನಿನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡು. ಇಲ್ಲ ಮಗನೇ, ಈ ಹೊಸ ವರ್ಷದಲ್ಲಿ ನನ್ನ ಯೋಜನೆಗಳನ್ನು ಈಗಾಗಲೇ ಮಾಡಲಾಗಿದೆ ಎಂದು ನಾನು ನಿನಗೆ ಹೇಳಿದೆ. ಆದರೆ ತಾಯಿ, ನೀನು ಏನು ಯೋಜನೆಗಳನ್ನು ಹೊಂದಬಹುದು? ಈ ವಯಸ್ಸಿನಲ್ಲಿ ನೀನು ಒಬ್ಬಂಟಿಯಾಗಿದ್ದೀಯ. ಸಂಜೀವ್ ಜುಂಜುಂಜವನು ಅಸೂಯೆಯಿಂದ ತಿನ್ನಲು ಪ್ರಾರಂಭಿಸಿದನು. ಇಲ್ಲ ಮಗನೇ, ನಾನು ಈಗ ಒಬ್ಬಂಟಿಯಾಗಿಲ್ಲ. ನನಗೆ ಅನೇಕ ಜನರ ಸಹವಾಸವಿದೆ. ನನ್ನ ಕೆಟ್ಟಿ ಸ್ನೇಹಿತರೊಂದಿಗೆ ನನಗೆ ಹೊಸ ವರ್ಷದ ಪಾರ್ಟಿ ಇದೆ. ಆದ್ದರಿಂದ ನಾನು ಅದರಲ್ಲಿ ಬ್ಯುಸಿಯಾಗಿರುತ್ತೇನೆ. ಕೆಟ್ಟಿಯ ಹೆಸರು ಕೇಳಿದ ತಕ್ಷಣ ಅನಿತಾ ಬಾಯಿ ತೆರೆದಳು ಮತ್ತು ಸಂಜೀವ್ ಕೋಪದಿಂದ ಹೇಳಿದನು, ತಾಯಿ, ನೀನು ಏನು ಮಾಡುತ್ತಿದ್ದೀರಿ? ನೀನು ಸರಿಯಾದ ಮನಸ್ಸಿನಲ್ಲಿದ್ದೀಯಾ? ಈ ವಯಸ್ಸಿನಲ್ಲಿ ಕಿಟ್ಟಿ ಪಾರ್ಟಿ ಮಾಡುತ್ತಿದ್ದೀರಿ. ನೀನು ಕನಿಷ್ಠ ವಯಸ್ಸನ್ನು ಪರಿಗಣಿಸಬೇಕಿತ್ತು. ಓ ಮಗನೇ, ನಾನು ಹಿರಿಯರ ಬಗ್ಗೆ ಯೋಚಿಸಲು ಮರೆತಿದ್ದೆ. ನನಗೆ ಬಿಡುವಿನ ಸಮಯ ಸಿಕ್ಕಾಗ ನಾನು ಇದರ ಬಗ್ಗೆ ಯೋಚಿಸುತ್ತೇನೆ. ಆದರೆ ಈಗ ಅಲ್ಲ. ನನಗೂ ನನ್ನದೇ ಆದ ಜೀವನವಿದೆ ಎಂದು ನನಗೆ ತಿಳಿದಿದೆ. ಅದನ್ನು ನಾನು ಪ್ರೀತಿಸುತ್ತೇನೆ. ನಾನು ಈಗಷ್ಟೇ ಬದುಕಲು ಪ್ರಾರಂಭಿಸಿದ್ದೇನೆ ಮತ್ತು ಯಾರೊಬ್ಬರ ಮನೆಕೆಲಸದಾಕೆಯಾಗುವುದರಿಂದ ನಾನು ನನ್ನ ಜೀವನವನ್ನು ವ್ಯರ್ಥ ಮಾಡುತ್ತಿಲ್ಲ. ಶಕ್ತಿ ಇದನ್ನು ಕೇಳಿದ ನಂತರ ಸಂಜೀವ್ ಮತ್ತು ಅನಿತಾ ಅವರ ಮುಖಗಳು ಕಳೆಗುಂದಿದವು. ಆಗ ಸಂಜೀವ್ ಹೇಳಿದರು, ಆದರೆ ಅಮ್ಮ, ಹೊಸ ವರ್ಷದ ಮುನ್ನಾದಿನದಂತಹ ವಿಶೇಷ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಜನರೊಂದಿಗೆ ಇರಬೇಕು. ಈ ಸಂದರ್ಭದಲ್ಲಿ ನೀವು ನಮ್ಮಿಂದ ದೂರ ಇರುವುದು ನಮಗೆ ಇಷ್ಟವಾಗುವುದಿಲ್ಲ. ನೀವು ಬಹಳ ಹಿಂದೆಯೇ ನನ್ನನ್ನು ದೂರ ಮಾಡಿದ್ದೀರಿ. ಮಗನೇ, ನಾನು ಇದಕ್ಕೆ ಒಗ್ಗಿಕೊಂಡಿದ್ದೇನೆ. ಮತ್ತು ನೀವು ನಿಮ್ಮ ಸ್ವಂತ ಜನರ ಬಗ್ಗೆ ಮಾತನಾಡುತ್ತಿದ್ದೀರಿ. ನನಗೆ ನೇಹಾ ಇದ್ದಾಳೆ. ಅವಳು ನನ್ನ ಸ್ವಂತ ಜನರಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ಳುತ್ತಾಳೆ. ಅಲಂಕಾರಕಾರರು ಸುಧಾ ಅವರ ಮನೆಗೆ ಅಲಂಕರಿಸಲು ಬಂದಾಗ ಅವರು ಇನ್ನೂ ಮಾತನಾಡುತ್ತಿದ್ದರು. ಅವರನ್ನು ನೋಡಿ ಸಂಜೀವ್ ಮತ್ತು ಅನಿತಾ ಆಘಾತಕ್ಕೊಳಗಾದರು. ಅಮ್ಮ, ಇದೆಲ್ಲ ಏನು ಮಗನೇ? ಹೊಸ ವರ್ಷದ ಪಾರ್ಟಿ ಇದೆ ಎಂದು ನಾನು ನಿಮಗೆ ಹೇಳಿದೆ. ಆದ್ದರಿಂದ ನಾನು ಮನೆಯಲ್ಲಿ ಆ ಪಾರ್ಟಿಯನ್ನು ಆಯೋಜಿಸಿದೆ. ಅಮ್ಮ, ನೀವು ಇದನ್ನು ಹೇಗೆ ಮಾಡಬಹುದು ಶಕ್ತಿ? ನೀವು ನಮ್ಮ ಮನೆಯನ್ನು ಪಾರ್ಟಿ ಹಾಲ್ ಆಗಿ ಪರಿವರ್ತಿಸಿದ್ದೀರಿ. ಮಗನೇ, ನೀನು ಈ ಮನೆ ಮತ್ತು ನನ್ನನ್ನು ಬಹಳ ಹಿಂದೆಯೇ ಬಿಟ್ಟು ಹೋಗಿದ್ದೀಯಾ ಎಂಬುದನ್ನು ನೀನು ಮರೆತಿರಬಹುದು. ಈಗ ಈ ಮನೆ ನನ್ನ ಜೀವನದಲ್ಲಿ ನನ್ನದು ಮಾತ್ರ ಮತ್ತು ಈ ಮನೆಯಲ್ಲಿ ಅವಳು ಮಾತ್ರ ಇರುತ್ತಾಳೆ ಎಂದು ಸಂಜೀವ್ ಕಿರಿಕಿರಿಯಿಂದ ಹೇಳಿದನು. ನಾನು ಏನು ಬೇಕಾದರೂ ಈಗ ನಾನು ನಿನ್ನ ಕೈಗೊಂಬೆಯಾಗಲು ನಿರಾಕರಿಸುತ್ತೇನೆ. ಹೀಗೆ ಹೇಳುತ್ತಾ ಸುಧಾಜಿ ಪಾರ್ಟಿಯ ಅಲಂಕಾರ ಮತ್ತು ಇತರ ಸಿದ್ಧತೆಗಳಲ್ಲಿ ನಿರತರಾದರು ಮತ್ತು ಅನಿತಾ ಮತ್ತು ಸಂಜೀವ್ ಆಶ್ಚರ್ಯದಿಂದ ಪರಸ್ಪರ ಮುಖಗಳನ್ನು ನೋಡುತ್ತಲೇ ಇದ್ದರು. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಇಷ್ಟವಾಯಿತು? ದಯವಿಟ್ಟು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಾವು ಹೊಸ ಕಥೆಯಲ್ಲಿ ಭೇಟಿಯಾಗುತ್ತೇವೆ. ಅನೇಕ ಧನ್ಯವಾದಗಳು.